ನಮಸ್ಕಾರ. ಭಕ್ತಿ ಮಾರ್ಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಕೇರಳದಲ್ಲಿ ಇರುವಂತಹ ಗುರುವಾಯೂರು ಕೃಷ್ಣ. ಕೇರಳದಲ್ಲಿ ಪೂಂದಾನಂ ಮತ್ತು ಅವರ ಧರ್ಮಪತ್ನಿ ಕೃಷ್ಣನ ಸೇವೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವರು ಹೇಗೆ ಕೃಷ್ಣನ ಸೇವೆ ಮಾಡ್ತಾ ಇದ್ದಾರೆ ಅಂದರೆ, ಮದುವೆ ಆಗಿ ಸುಮಾರು ವರ್ಷ ಕಳೀತು, ಆದರೂ ಇವರು ಕೃಷ್ಣನಿಗೆ ದಿನನಿತ್ಯವೂ ಒಂದು ತುಳಸಿ ದಳ ಹಾಕದೆ, ಕೃಷ್ಣನಿಗೆ ಒಂದು ನೈವೇದ್ಯ ಮಾಡದೆ ತಾವು ಒಂದು ಲೋಟ ನೀರು ಕುಡಿತಾ ಇರಲಿಲ್ಲ. ಅಷ್ಟು ಕಠಿಣವಾದಂಥ ವ್ರತ. ಹಾಗೆಯೇ ಅವರು ದಿನಾ ಒಂದು ಸೇವೆ ಕೃಷ್ಣನಿಗೆ ಮಾಡದೆ ಯಾವುದೇ ಕಾರಣಕ್ಕೂ ಇರ್ತಾ ಇರಲಿಲ್ಲ. ಗಂಡನಿಗೆ ಅನುಸರಿಸ್ತಾ ಇದ್ದು ಧರ್ಮಪತ್ನಿ. ಹೀಗೆ ನಡೀತಾ ಇದೆ ಇವ್ರ ಜೀವನ. ದಿನನಿತ್ಯ ಕೃಷ್ಣನ ಸೇವೆ, ಕೃಷ್ಣನ ಪ್ರಚಾರ, ಕೃಷ್ಣನಿಗಾಗಿಯೇ ಜೀವನ ಮಾಡೋ ಥರ ಮಾಡ್ತಾ ಇರ್ತಾರೆ ಗಂಡ ಹೆಂಡತಿ ಇಬ್ಬರು. ತುಂಬ ಚೆನ್ನಾಗಿ ಸೇವೆ ನಡೀತಾ ಇದೆ. ಆದರೆ ಇವ್ರಿಗೆ ಒಂದು ಕೊರತೆ ಇರುತ್ತೆ, ಇವ್ರಿಗೆ ಮಕ್ಕಳಾಗಿರಲ್ಲ. ಅದನ್ನು ಇವರು ಲೆಕ್ಕನೇ ಮಾಡದೆ, ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳದೆ ಕೃಷ್ಣನ ಸೇವೆ ದಿನಾ ಮಾಡ್ತಾ ಇದ್ದಾರೆ. ನಿತ್ಯ ಕೃಷ್ಣನ ಆರಾಧನೆ ನಡೀತಾನೇ ಇದೆ ಅವ್ರ ಮನೆಯಲ್ಲಿ. ಹೀಗೆ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಮಗು ಕೊಟ್ಟಿಲ್ಲ ಅಂತ ಕೋಪ ಮಾಡ್ಕೊಳ್ಳೋದಾಗಲಿ, ಕೃಷ್ಣನ ಮೇಲೆ ಬೈಯೋದಾಗಲಿ, ಯಾರೋ ಮನೆಗೆ ಬಂದವ್ರಿಗೆ ಹೇಳೋದಾಗಲಿ ಏನೂ ಮಾಡ್ತಾ ಇಲ್ಲ. ಇವರು ಫೋಕಸ್ ಎಲ್ಲ ಬರೀ ಕೃಷ್ಣನ ಮೇಲೆ ಇರುತ್ತೆ. ಕೃಷ್ಣನ ಸೇವೆ ಮಾಡಬೇಕು ಅಂತ ನಡೀತಾ ಇದೆ. ಸ್ವಲ್ಪ ದಿನ ನಂತರ ಅವರು ಪೂಂದಾನಂ ಅವ್ರ ವೈಫು ಒಂದು ಗಂಡು ಮಗುಗೆ ಜನ್ಮ ಕೊಡ್ತಾರೆ. ಆ ಗಂಡು ಮಗುನೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ತುಂಬ ವರ್ಷಗಳ ನಂತರ ಆದಂತಹ ಮಗು, ಕೃಷ್ಣ ಕೊಟ್ಟಂಥ ಪ್ರಸಾದ. ನಾವು ಇದನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಮಗುನ ನೋಡ್ಕೊಳ್ತಾ ಇದ್ದಾರೆ. ಆ ಮಗು ನಕ್ಕಿದ್ರೆ ಸಾಕು, ನೋಡಿದ್ರೆ ಸಾಕು, ಕಣ್ಣು ಬಿಟ್ಟರೆ ಸಾಕು, ಅಷ್ಟು ಚೆನ್ನಾಗಿ ಇಬ್ಬರು ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಮಗು ಬೆಳೀತು, ದೊಡ್ಡವ್ರು ಆಗ್ತಾ ಇದೆ. ಇನ್ನೇನು ಅಂಬೆಗಾಲು ಹಾಕ್ತಾ ಇದೆ. ಮಗುಗೆ ಒಂದು ಆಯುಷ್ ಹೋಮ ಮಾಡೋಣ ಅಂತ ನಿರ್ಧಾರ ಮಾಡ್ಕೊಳ್ತಾರೆ ಇಬ್ಬರು. ಎಲ್ಲ ನೆಂಟರನ್ನೆಲ್ಲ ಕರೆದು, ಎಲ್ಲ ಪಂಡಿತರನ್ನೆಲ್ಲ ಕರೆದು ತುಂಬ ಗ್ರ್ಯಾಂಡಾಗಿ ಮಾಡಬೇಕು, ತುಂಬ ಚೆನ್ನಾಗಿ ಮಾಡಬೇಕು ಈ ಕಾರ್ಯಕ್ರಮಗಳನ್ನಂತ ಗಂಡ ಹೆಂಡತಿ ಇಬ್ಬರು ಕೂತು ಮಾತಾಡಿ ಒಂದು ದಿನವನ್ನು ನಿಗದಿಪಡಿಸ್ತಾರೆ. ಆ ದಿನ ಬಂತು. ಇನ್ನೇನು ಅಷ್ಟು ಮಗುಗೆ ಇವಳು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾಳೆ. ಎಷ್ಟು ಕೂದಲೆಲ್ಲ ಕರ್ಲಿ ಹೇರೋ, ಅದಕ್ಕೆಲ್ಲ ತಲೆಬಾಚಿ ಒಂದು ಪುಟಾಣಿ ಜುಟ್ಟು ಹಾಕಿ, ಆ ಜುಟ್ಟಿಗೆ ಸುತ್ತ ಮಲ್ಲಿಗೆ ದಿಂಡಿ ಇಟ್ಟು, ಆ ಮಧ್ಯದಲ್ಲಿ ಒಂದು ನವಿಲುಗರಿಯನ್ನು ಸಿಕ್ಕಿಸಿದ್ದಾರೆ. ಕಣ್ಕಪ್ ಹಾಕಿದ್ದಾರೆ, ನಾಮ ಹಾಕಿದ್ದಾರೆ, ಕೃಷ್ಣನ ನಾಮ ಹಾಕಿದ್ದಾರೆ, ಕೈಗೆಲ್ಲ ಕಡಗ ಹಾಕಿದ್ದಾರೆ, ಕಾಲ್ಗೆ ಚೈನ್ ಹಾಕಿದ್ದಾರೆ, ಪಟ್ಟು ಪೀತಾಂಬರ ಹಾಕಿ, ಮುತ್ತಿನ ಸರ ಹಾಕಿದ್ದಾರೆ. ಕಣ್ಣು ಹಂಗೆ ಪಳ ಅಂತ ಹೊಳಿತಾ ಇದೆ. ಸಾಕ್ಷಾತ್ ಮಗು ಕೃಷ್ಣನೇ ಆ ರೀತಿ ಅಲಂಕಾರ ಮಾಡಿದ್ದಾರೆ ಮಗುಗೆ. ತುಂಬ ಬಂದವರೆಲ್ಲ ನೋಡ್ತಾ ಇದ್ದಾರೆ ಆ ಮಗುನ. ಆದರೆ ಸ್ವಲ್ಪ ಹೊತ್ತು ಆದಮೇಲೆ ಅಳಕ್ಕೆ ಶುರು ಮಾಡುತ್ತಾ ಮಗು. ತುಂಬ ಅಳ್ತಾ ಇದೆ. ಸರಿ, ನಾನು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಬರ್ತೀನಿ ಅಂತ ಮಗುನ ಕರ್ಕೊಂಡೋಗಿ ರೂಮಲ್ಲಿ ಒಂದು ಸೈಡಲ್ಲಿ ಮಲಗಿಸ್ಬಿಟ್ಟು ಲೈಟ್ ಆಫ್ ಮಾಡಿಬಿಟ್ಟು ಬಂದುಬಿಡ್ತಾಳೆ. ಬೇರೆ ಕೆಲಸ ಬ್ಯುಸಿ, ಎಲ್ಲರೂ ಬರ್ತಾ ಇದ್ದಾರೆ ಅಂತೇಳಿ ಎಲ್ಲರೂ ಖುಷಿಯಾಗಿ ರೆಡಿ ಆಗೋಣ ಅಂತೇಳಿ ಮಾಡ್ತಾ ಇದ್ದಾರೆ. ಸೊ ಪಂಡಿತರೆಲ್ಲ ಬಂದರು. ಪಂಡಿತರೆಲ್ಲ ಬಂದಿದ್ದ ತಕ್ಷಣ ಹೇಳ್ತಾರೆ ಮಡಿ ಉಟ್ಕೊಳ್ಬೇಕು ಅಂತ. ಮಡಿ ಉಟ್ಕೊಳಕ್ಕೆ ಹೋಗ್ತಾರೆ. ಮಡಿ ಉಟ್ಕೊಳಕ್ಕೆ ಹೋಗಿದ ತಕ್ಷಣ ಆ ರೂಮಲ್ಲಿ ಸ್ನಾನ ಎಲ್ಲ ಆಗಿ ಅವ್ರು ಬಂದು ಒದ್ದೆ ಟವಲ್ಲು ಎಲ್ಲಿ ಹಾಕೋದು ಅಂತ ನೋಡ್ತಾರೆ. ಕತ್ಲೇನೋ, ವಯಸ್ಸಾಗಿರೋರು ಎಲ್ಲರೂ ಬಂದಿರೋರಲ್ಲ, ಕಾಣಿಸ್ತಾನೆ ಇಲ್ಲ. ಸರಿ ಅಂತ ಒಂದು ಸೈಡಲ್ಲಿ ಹಾಕ್ಬಿಟ್ಟು ಬರ್ತಾರೆ. ಇನ್ನೊಬ್ಬರು ಹೋಗ್ತಾರೆ, ಅವರು ಮಡಿ ಉಟ್ಕೊಂಡು ಒದ್ದೆ ಟವಲ್ನ ಕೆಳಗಡೆ ಹಾಕ್ತಾರೆ. ಹೀಗೆ ಮಾಡಿ 10 ಜನ 15 ಜನ ಹಾಗೆ ಮಾಡ್ಕೊಂಡು ಬರ್ತಾರೆ. ಸೊ ಅಷ್ಟರಲ್ಲೆಲ್ಲ ರೆಡಿ ಆದರು. ರೆಡಿ ಆಗಿಬಿಟ್ಟು ಮಗುನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಎಲ್ಲ ರೆಡಿ ಆಯಿತು, ಮಗುನ ಎತ್ಕೊಂಡು ಬಮ್ಮ ಅಂತ ಹೇಳ್ತಾರೆ. ಪೂಂದಾನಂ ಅವ್ರ ಹೆಂಡತಿ ಓಡಿ ಬರ್ತಾರೆ. ಬಂದು ಲೈಟ್ ಹಾಕ್ತಾರೆ ರೂಮಲ್ಲಿ. ಲೈಟ್ ಹಾಕ್ಬಿಟ್ಟು ನೋಡ್ತಾರೆ, ಎಲ್ಲಿ ನಾನು ಇಲ್ಲೇ ಮಲಗಿಸಿದ್ದೆ, ಮಗು ಎಲ್ಲೂ ಕಾಣಿಸ್ತಾ ಏನಲ್ಲ ಅಂತ ಗಾಬರಿ ಆಗುತ್ತೆ. ಆದರೂ ತಕ್ಷಣ ತಿರುಗಿ ನೋಡ್ತಾರೆ, ಆ ಒಂದು ಸಣ್ಣ ಬೆಟ್ಟದಷ್ಟು ಆಗ್ಬಿಟ್ಟಿದೆ ಟವಲ್, ಒದ್ದೆ ಟವಲು. ಇವ್ರಿಗೆ ಕೆಟ್ಟ ಮನಸ್ಸು ಬಂದ್ಬಿಡುತ್ತೆ ಒಳಗಡೆ. ಅಯ್ಯೋ, ನಾನು ಅಲ್ಲೇ ಮಲಗಿಸಿದ್ದ ಮಗು ಅಂತ, ಅಯ್ಯೋ ಹಂಗೆ ಆಗಿರಬಾರ್ದು ಅಂತ ಒಂದೊಂದಾಗಿ ಟವಲ್ನ ತೆಗಿತಾರೆ. ಕೃಷ್ಣ 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 ಅಂತ ಟವಲ್ನ ತೆಗಿತಾರೆ. ಮಗು ಉಸಿರು ನಿಂತೋಗಿದೆ. ಹೇಗಾಗಬೇಕು ಹೇಳಿ? ದುಃಖ ತಡ್ಕೊಳಕ್ಕಾಗದೆ ಆ ಮಗುನ ಎತ್ಕೊಂಡು ಅಯ್ಯೋ ಕೃಷ್ಣ ಅಂತ ಕಿರ್ಚ್ಕೊಂಡು ಅಳ್ತಾರೆ. ಒಂದೇ ಸಮ ಅಳ್ತಾ ಇದ್ದಾರೆ, ನನ್ನ ಮಗು ಉಸಿರು ನಿಂತೋಯ್ತು ಅಂತ ಹೇಳಿ. ಎಲ್ಲ ಓಡಿ ಬರ್ತಾರೆ. ಅವರೇ ಪೂಂದಾನಂ ಬರ್ತಾರೆ, ನೋಡ್ತಾರೆ. ಅವ್ರಿಗೆ ಅಯ್ಯಯ್ಯೋ, ಹೀಗೆ ತಾನೇ ಕೊಟ್ಟಲ್ಲ ಕೃಷ್ಣ ನಮಗೆ ಈ ಖುಷಿ ಸಂತೋಷನ, ಅಷ್ಟು ಬೇಗ ಹೊಟ್ಟೋಯ್ತಾ ಅಂತ ಒಂಥರ ದಿಗ್ಭ್ರಮೆ ಆಗಿ ನಿಂತ್ಕೊಂಡ್ಬಿಡ್ತಾರೆ. ಆ ದುಃಖನ ಹೆಂಗೆ ತಡ್ಕೊಳ್ತಾರೆ ಹೇಳಿ? ಅಷ್ಟು ಚೆನ್ನಾಗಿ ಇದ್ದಂಥ ಒಂದು ಮಗು ಈಗ ಆಗೋಯ್ತಲ್ಲ ಅಂತ ಎಲ್ಲರೂ ಊರು ಜನ ಎಲ್ಲ ಮಾತಾಡ್ತಿದ್ದಾರೆ. ಇವ್ರಿಗೆ ಏನೂ ತೋಚಲ್ಲ ಪೂಂದಾನಂ ಅವ್ರಿಗೆ. ಮುಂದೆ ಆಗಬೇಕಾಗಿರೋ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ. ಮಗುಗೆ ಏನೇನು ಕಾರ್ಯಕ್ರಮಗಳು ಮಾಡಬೇಕೆಲ್ಲ ಮಾಡಿ ಮುಗಿಸ್ತಾರೆ. ಗಂಡ ಹೆಂಡ್ತಿರಿಬ್ಬರು ಸೀದಾ ಏನು ಯೋಚನೆ ಮಾಡಲ್ಲ, ಗುರುವಾಯೂರು ಬಂದುಬಿಡ್ತಾರೆ.
ಗುರುವಾಯೂರು ಕೃಷ್ಣನಿಗೆ ಹೇಳಬೇಕು ಅಂತ ಹೇಳಿ ಬಂದ್ಬಿಡ್ತಾರೆ ಗಂಡ ಹೆಂಡ್ತಿರಿಬ್ಬರು. ಗುರುವಾಯೂರು ಕೃಷ್ಣನ ಹತ್ರ ಹೋಗಿ ನಿಂತ್ಕೊಳ್ತಾರೆ. ನಿಂತ್ಕೊಂಡು ಕಣ್ಣಲ್ಲಿ ನೀರು ತಾನಾಗೇ ಸುರಿತಾ ಇದೆ. ಕೃಷ್ಣನ ಹತ್ರ ನಿಂತ್ಕೊಳ್ತಾರೆ, ಗುರುವಾಯೂರು ಕೃಷ್ಣನ ಹತ್ರ. ಇನ್ನೇನು ಅವರು ಅಳೋದೊಂದು ಬಾಕಿ, ಜೋರಾಗಿ ಅಷ್ಟರ ಮಟ್ಟಿಗೆ ನಿಂತಿದ್ದಾರೆ. ಅಷ್ಟರೊಳಗಡೆ ಆ ಗುರುವಾಯೂರು ಕೃಷ್ಣ ಅಪ್ಪ ಅಮ್ಮ ಅಂತ ಕರೀತಾನೆ. ಈ ದಂಪತಿಗಳಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಹೀಗೆ ತಾನೇ ನನ್ನ ಮಗು ಹೊಟ್ಟೋಯ್ತು ಅಂತ ಹೇಳೋಣ ಅಂತ ನಾನು ನಿನ್ನ ಹತ್ರ ಬಂದೆ ಕೃಷ್ಣ. ಆದರೆ ನೀನು ಜಗತ್ತೊಡೆಯ ಜಗತ್ರಕ್ಷಕ, ನೀನು ನಮ್ಮನ್ನು ಅಪ್ಪ ಅಮ್ಮ ಅಂತ ಕರೆದ. ನಮ್ಗೆ ಇದಕ್ಕಿಂತ ಇನ್ಯಾವ ಸೌಭಾಗ್ಯ ಬೇಕು? ಕೃಷ್ಣನಿಗೆ ನಾನು ತಂದೆ ಆದರೆ ನನ್ನ ಸೌಭಾಗ್ಯ ಏನು ಅಂತ ಹೇಳಿ ಇವತ್ತಿಂದ ಯಾವುದೇ ಕಾರಣಕ್ಕೂ ನಾನು ಅಳಲ್ಲ. ನನ್ನ ಮಗು ಹೋಯಿತು ಅಂತ ನಾನು ಹೇಳೋದೇ ಇಲ್ಲ ಕೃಷ್ಣ ಅಂತ ಹೇಳಿ ಆ ದಂಪತಿಗಳು ಅಲ್ಲೇ ಇದ್ದು ಸೇವೆಗಳನ್ನ ಮಾಡಿ ಸುಮಾರು ವರ್ಷ ಅಲ್ಲೇ ಕಾಲ ಕಳೀತಾರೆ. ಇದರಿಂದ ನಮಗೇನಪ್ಪ ಗೊತ್ತಾಗ್ತಾ ಇದೆ ಅಂದರೆ, ಜೀವನದಲ್ಲಿ ನಾವು ಕಳ್ಕೊಂಡಿದ್ದಾಗಲಿ ಯಾವುದನ್ನು ನಾವು ಕಳ್ಕೊಂಡೇ ನನ್ನ ಹತ್ರ ಇಲ್ಲ ಅಂತ ಹೇಳಬಾರ್ದು. ಏಕೆಂದರೆ ಅಷ್ಟು ದೇವತೆಗಳು ನಮಗೆ ಅಷ್ಟು ಅಂದ್ಬಿಡ್ತಾರಂತೆ. ಸೊ ಅದಕ್ಕೆ ನಮ್ಮ ಹತ್ರ ಹೆಚ್ಚಿದೆ, ನಾವು ಸಂತೋಷವಾಗಿ ದುಃಖವಾಗಿದ್ದರೂ ಸಂತೋಷವಾಗಿರಬೇಕು. ಏನೂ ಇಲ್ಲ ಅಂದರೂ ನಮ್ಮ ಹತ್ರ ಎಲ್ಲವೂ ಸಕಲ ಐಶ್ವರ್ಯ ಸಕಲ ಸೌಭಾಗ್ಯ ನನ್ನ ಹತ್ರ ಇದೆ ಅಂದ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡಬೇಕು ಅಂತ ಗೊತ್ತಾಗತ್ತೆ. ಯಾವುದೇ ಕಾರಣಕ್ಕೂ ಭಗವಂತನ ಹತ್ರ ಇಲ್ಲ ಅಂತ ಹೇಳಲೇಬಾರ್ದು. ನಾವು ಎಲ್ಲವೂ ನಮ್ಮ ಹತ್ರ ಇದೆ ಅಂತಲೇ ನಾವು ಜೀವನ ಮಾಡಬೇಕು ಅಲ್ವಾ. ಸರ್ವೇ ಜನ ಸುಖಿನೋ ಭವಂತು. ಕೃಷ್ಣಂ ವಂದೇ ಜಗದ್ಗುರು. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಷಯದೊಂದಿಗೆ.